ಎಲ್ಲರಿಗೂ ಶುಭೋದಯ. ಈ ದಿನ ಬೆಳಗ್ಗೆ ಪೂರಿ ಮಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಮತ್ತು ಪೂರಿ ಕೂಡ ಮಾಡಿಟ್ಕೊಂಡೆ. ನಾನು ಬೆಳಗ್ಗೆ ಟೈಮ್ ಬೇರೆ ಆಗಿದೆ ಸ್ಕೂಲಿಗೆ ಅಂತ ಒಂದು 4-5 ಪೂರಿ ಮಾಡಿಟ್ಟು ಕರಿತಾಯಿದ್ದೀನಿ. ಡೈರೆಕ್ಟಾಗಿ ಕರಿತಾಯಿದ್ದೀನಿ ರೀ ಪೂರಿನ. ಆಲೂ ಬಾಜಿ ಕೂಡ ಟಿಫಿನ್ ಮಾಡಬೇಕಂತ ಹೇಳಿದರು. ಹಾಗಾಗಿ ಆಲೂ ಬಾಜಿನೂ ಒಂದು ಸೈಡ್ ಡೈರೆಕ್ಟ್ ಒಗ್ಗರಣೆ ಹಾಕಿಟ್ಕೊಂಡೇನಿ ರೀ. ಇವತ್ತು ಪೂರಿ ಜೊತೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಚಟ್ನಿ ಮಾಡೀನಿ ನೋಡಿರಿ. ಪುಟಾಣಿ ಹಿಟ್ಟು ಹಾಕಿದ್ದು ಇದು ಆಲೂ ಬಾಜಿ ಕೂಡ ಆಗಾಕತ್ತೈತಿ. ಉಳ್ಳಾಗಡ್ಡಿ ಚಟ್ನಿಗೆ ಜೀರಿಗೆ ಸಾಸ್ಮೆ ಒಗ್ಗರಣೆ ಹಾಕ್ಕೊಂಡೆ ರೀ. ಕರಿಬೇವು ಒಂದು 2 ಎಲೆ, 1-2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಚಟ್ನಿ ಜಾಸ್ತಿ ಉಳ್ಳಾಗಡ್ಡಿನ ಬೇಕು ರೀ. ಹಾಗಾಗಿ 2-3 ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಚಲೋ ಬರ್ತೈತೆ ರೀ ತಿನ್ನೋಕೆ. ರುಚಿ ಚಂದ ಇರ್ತೈತೆ ರೀ. ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿಣ ಪುಡಿ ಹಾಕೀನಿ ರೀ. ನಮ್ಮ ಗದಗ ಸೈಡ್ ಸಣ್ಣ ಹಳ್ಳಿ ಒಳಗೆಲ್ಲ ಹಳ್ಳಿ ಸಣ್ಣ ಅಂಗಡಿ ಇರ್ತಾವೆ ನೋಡಿರಿ, ಚಾದ ಅಂಗಡಿ. ಅಲ್ಲಿ ನಾವು ಪೂರಿ ತಿಂದ್ರೆ ಪೂರಿ ಜೊತೆ ಅವರು ಉಳ್ಳಾಗಡ್ಡಿ ಚಟ್ನಿನ ಕೊಡ್ತಾರೆ ರೀ. ಅದು ಭಾಳ ರುಚಿ ಇರ್ತೈತೆ ರೀ. ಸಕ್ರೆ ಸ್ವಲ್ಪ ಹಾಕಿ ಕೊಡ್ತಾರೆ ತಿನ್ನಕ್ಕೆ. ಅದ್ರ ಮ್ಯಾಗ ಒಂದು ಟಮಾಟಿ ತೊಗೊಂಡೇನಿ, ಜಾಸ್ತಿ ಹುಳಿ ಆಗುತ್ತಂತ 1 ಟಮಾಟಿ ಕಟ್ ಮಾಡಿ ಹಾಕೇನಿ ರೀ. ಉಪ್ಪು, ಖಾರ, ಅರಿಶಿಣ ಪುಡಿ ಮತ್ತು ಮಸಾಲೆ ಹಾಕೇನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಾಕಿಟ್ಟೆ ಟಮಾಟಿ ಕುದಿತಂದ್ರಲ್ಲ ರೀ. ಒಂದು ಕಪ್ನಾಗ ನೋಡಿರಿ ಉಳ್ಳಾಗಡ್ಡಿ ಟಮಾಟಿ ಸ್ವಲ್ಪ ಕುದಿಬೇಕು ರೀ. ಈಗ ಅರಿಶಿಣ ಪುಡಿ ಎಲ್ಲ ಹಾಕಿ ಖಾರ ಪುಡಿ ಎಲ್ಲ ಹಾಕ್ಕೊಂಡೇನಿ. ಇವಾಗ ಒಂದು ಕಪ್ನಾಗ 1-2 ಸ್ಪೂನು ಪುಟಾಣಿ ಹಿಟ್ಟು ತೊಗೊಂಡೆ ರೀ ನಾನು. ಪುಟಾಣಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸಿ, ಇದು ಉಳ್ಳಾಗಡ್ಡಿ ಎಲ್ಲ ಕುದಿರ್ತೈತಲ್ಲ ಟಮಾಟಿ ಅದರೊಳಗೆ ಹಾಕಿ ಕಲಿಸ್ಕೋಬೇಕು ರೀ. ಮತ್ತು ಗ್ಯಾಸ್ ಬಂದ್ ಮಾಡಿ ಇಟ್ಕೋಬೇಕು ರೀ. ಯಾಕಂದ್ರೆ ಮತ್ತು ಕುದೀತಂದ್ರೆ ಅದು ಹಿಟ್ಟಿನ ಪಲ್ಯ ಆದಂಗೆ ಆಗುತ್ತೆ ರೀ. ಹಾಗಾಗಿ ಕುದಿಸ್ಬಾರ್ದು. ಒಂದು ಪ್ಲೇಟಿಗೆ ಚಟ್ನಿ 2 ಪೂರಿ ಹಾಕಿ ಮತ್ತು ಒಂದಿಟ್ಟು ಚಟ್ನಿ ಮ್ಯಾಗ ಸಕ್ಕರೆ ಹಾಕ್ಕೊಂಡು ತಿನ್ನಿರಿ. ಭಾಳ ರುಚಿ ಬರ್ತೈತಿ. ಈ ವಿಡಿಯೋ ನೋಡಿ ಶೇರ್ ಲೈಕ್ ಮಾಡಿ ಪ್ಲೀಸ್.